ಕರ್ತನಲ್ಲಿ ಪ್ರಿಯರೇ, ನಿಮಗೆ ಯಾವುದನ್ನ ಮಾಡ್ಲಿಕ್ಕೆ ಆಗುದಿಲ್ಲೋ ದೇವರು ಅದನ್ನು ನಿನಗೆ ಮಾಡ್ಲಿಕ್ಕೆ ಹೇಳ್ತಾನೆ. ಬೊಗ್ಗಿನ ಹೆಣ್ಣು ಮಗನನ್ನ ದೇವರು ಕರೆದನು. ಅಯ್ಯೋ, ಅವಳಿಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ, ಬೊಗ್ಗಿದ್ದನ್ನ ಮೇಲಕ್ಕೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವರು ಕರೆದನು. ಯಾವಾಗ ದೇವರು ಹೇಳಿದ್ದನ್ನ ಅವಳು ಮಾಡಿದ್ರು, ಅವಳು ಅನೇಕ ಅದ್ಭುತಗಳನ್ನು ಹೊಂದಿದ್ರು. ದೇವರು ಲಾಜರನ್ನ ಕರೆದ. ಸತ್ತಂತ ಲಾಜರು ಬರ್ಲಿಕ್ಕೆ ಆಗುತ್ತಾ? ಲಾಜರನ್ನೇ ಹೊರಗೆ ಬಾ ಎಂಬುದಾಗಿ ಲಾಜರನ್ನ ಹೊರಗೆ ಬಂದ. ದೇವರು ನನಗೆ ನಿನಗೆ ಆತನ ಮಾತನಾಡುವಾಗ ಯಾವುದನ್ನ ನಿನಗೆ ಮಾತನಾಡಲಿಕ್ಕೂ ಯಾವುದನ್ನು ನಿನಗೆ ಮಾಡ್ಲಿಕ್ಕೆ ಆಗುವುದಿಲ್ಲೋ ದೇವರು ಅದನ್ನು ನಿನಗೆ ಹೇಳುವಾಗ ಅದನ್ನು ನೀನು ಮಾಡುವಾಗ ಅದ್ಭುತತೆಯನ್ನು ನನ್ನ ಕುಟುಂಬದಲ್ಲಿ, ಅದ್ಭುತತೆಯನ್ನು ನನ್ನ ಜೀವಿತದಲ್ಲಿ ನೀನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. 38 ವರ್ಷದಿಂದ ರೋಗದಿಂದ ಬಳಲ್ತಕ್ಕಂಥ ವ್ಯಕ್ತಿಯನ್ನ ದೇವರು ಆ ನೀರಿನ ಹತ್ರ ಬಂದು ಬಾ ಬರ್ಲಿಕ್ಕೆ ಆಗ್ತಿತ್ತ? ಅವನಿಗೆ ಆಗ್ಲಿಲ್ಲ. ಆದ್ರೆ ದೇವರು ದೇವರು ಇವತ್ತು ನನಗೆ ನಿನಗೆ ಅಯ್ಯೋ ಇದನ್ನ ನನಗೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ಇದನ್ನ ದೇವರು ನನ್ನೊಂದಿಗೆ ಮಾತನಾಡುವಾಗ ಇದನ್ನು ನಾನು ಹೇಗೆ ಮಾಡಲಿ ಎಂಬುದಾಗಿ ನೀನು ಯೋಚನೆ ಮಾಡ್ತಿರ್ಬೋದು. ನೀನು ಮಾಡು. ಆತನು ನಿನ್ನೊಂದಿಗೆ ಮಾತನಾಡುವಾಗ, ನಿನಗೆ ಹೇಳಿದ್ದನ್ನ ನೀನು ಮಾಡುವಾಗ ದೇವರು ನಿನ್ನ ಜೀವಿತದಲ್ಲಿ ಆತನು ಅದ್ಭುತವನ್ನು ಕೊಡ್ಲಿಕ್ಕಿದ್ದಾನೆ. ಅದ್ಭುತ ಜೀವಿತವನ್ನು ನೀನು ನೋಡ್ಲಿಕ್ಕೆ ಇಷ್ಟಪಡ್ತೀಯಾ? ಆಶೀರ್ವಾದದ ಜೀವಿತವನ್ನು ನೀನು ನೋಡ್ಲಿಕ್ಕೆ ಇಷ್ಟಪಡ್ತೀಯಾ? ಆತನು ನಿನಗೆ ಹೇಳಿದ್ದನ್ನ ಮಾಡಿ. ಸ್ವಾಮಿ ನಿನ್ನೊಂದಿಗೆ ವೈಯಕ್ತಿಕವಾಗಿ ಆತನ ಮಾತನಾಡತಕ್ಕಂಥ ವಿಷಯಗಳನ್ನ ನೀನು ಹೃದಯದಲ್ಲಿ ಬಚ್ಚಿಟ್ಟು ಅದರ ಪ್ರಕಾರ ನೀನು ನಡೆಯುವನಾಗ ಬಾ, ಆತನ ಪಾದದಲ್ಲಿ ಬಾ.